ಆ್ಯಕ್ಚುಲಿ ಗೈಸ್ ಫುಕೆಟ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ಟೋಟಲ್ 1 ವೀಕಲ್ಲಿದ್ವಿ ನಾವು. ಅಲ್ಲಿಂದ 1.5 ಅವರ್ ಜರ್ನಿ. ಎಲ್ಲಿಗೆ ಅಂದರೆ ಏರ್ಪೋರ್ಟ್ಗೆ. ನಾನು ಇವತ್ತು ಇದನ್ನು ವೇರ್ ಮಾಡಿದ್ದೀನಿ. ಹೇಗೆ ಕಾಣ್ತಾ ಇದ್ದೀನಿ? ಕೇಕ್ ನಾನು ಬರ್ತಾ ತಗೊಂಡಿದ್ನಲ್ಲ 7-Eleven ಅದನ್ನು ತಿಂದ್ವಿ. ಬನಾನಾ ಕೇಕ್ ಅಂತ. ಅದು ತುಂಬ ಟೇಸ್ಟಿಯಾಗಿರುತ್ತೆ. ಹೆಡ್ಡಿಂಗ್ ಟು ಬ್ಯಾಂಕಾಕ್. ಇವತ್ತು ಫುಕೆಟ್ ಇವತ್ತು ಮುಗೀತು. ನೆನ್ನೆಗೆ ಲಾಸ್ಟ್ ಡೇ ಇತ್ತು. ಒಳ್ಳೆ ನಿದ್ದೆ ಮಾಡಿದೆ, ರೆಸ್ಟ್ ತಗೊಂಡೆ. ಇವಾಗ ಇನ್ನೂ 10 o'clock ಆಗ್ತಾ ಇದೆ. ನಮ್ಮ ಫ್ಲೈಟ್ ಬಂದು 5 o'clock-ಗಿದೆ. ಬಟ್ ಸ್ಕೂಟಿ ಇದೆಯಲ್ಲ ನಮ್ಮ ಹತ್ರ, ಸ್ಕೂಟಿ ಎಲ್ಲ ವಾಪಸ್ ಕೊಟ್ಟು ಮತ್ತು ಇಲ್ಲಿಂದ ಮತ್ತೆ 1.5 ಅವರ್ ಜರ್ನಿ ಇದೆ ಏರ್ಪೋರ್ಟಿಗೆ. ಅದಕ್ಕೋಸ್ಕರ ಬೇಗ ಬಿಟ್ಟಿದ್ದೀವಿ ಚೆಕ್ಔಟ್ ಆಗಿ ಹೋಟೆಲ್ನ. ಸೊ ಬನ್ನಿ ಹೋಗೋಣ. ಸ್ಕೂಟಿ ಕೊಟ್ಟು ನಾವು ಹೊರಡ್ತೀವಿ ಬ್ಯಾಂಕಾಕ್ಗೆ. ನಾವು ಸ್ಕೂಟಿ ಕೊಡೋಕ್ಕೆ ಅಂತ ಇವಾಗ ಬಂದ್ವಿ. ರೀಚ್ ಆದ್ವಿ. ಅವ್ರಿಲ್ಲ, ವೇಟ್ ಮಾಡ್ತಾ ಇದ್ವಿ. ಫೋನ್ ಮಾಡೋರಿಗೆ. ಬಂದ ತಕ್ಷಣ ಸ್ಕೂಟಿ ಕೊಟ್ಟು ಕ್ಯಾಬ್ ಬುಕ್ ಮಾಡಿಕೊಂಡು ನಾವು ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ 1.5 ಅವರ್ ಜರ್ನಿ. ಎಲ್ಲಿಗೆ ಅಂದರೆ ಏರ್ಪೋರ್ಟ್ಗೆ. ಸ್ಕೂಟಿಯಲ್ಲೇ ಲಗೇಜ್ಗೂ ಅಡ್ಜಸ್ಟ್ ಮಾಡಿಕೊಂಡು ಹಿಡ್ಕೊಂಡು ಬಂದಿದ್ದೀವಿ. ಹಂಗೆ ಆನ್ ದ ವೇ ಅಲ್ಲಿ 7-Eleven ಅಂತ ಒಂದು ಸೂಪರ್ ಮಾರ್ಕೆಟ್ ಇದೆ. ಅಲ್ಲಿ ಹೋದರೆ ಅಫೋರ್ಡೆಬಲ್ ಪ್ರೈಸಲ್ಲಿ ವೆಜ್ ಫುಡ್ಗಳು ಚೆನ್ನಾಗಿ ಸಿಗುತ್ತೆ. ಸೊ ಬನಾನಾ ಕಪ್ ಕೇಕ್ ಗೈಸ್, ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಇದು ಬನಾನಾ ಕಪ್ ಕೇಕು. ನಾನು ಬಂದಾಗಿಂದ ಇದೇ ತಿಂತಾ ಇರೋದು. ಸೊ ಮತ್ತೆ ತಗೊಂಡೆ. ಆಮೇಲೆ ಚಾಕ್ಲೇಟ್ಸು ಮತ್ತು ಓರಿಯೋ ಬಿಸ್ಕೆಟ್ಟು ಇಷ್ಟೆಲ್ಲ ತೊಗೊಂಡಿದ್ದೀನಿ. ಯಾಕಂದರೆ ಊಟ ಚೆನ್ನಾಗಿ ಸಿಗಲ್ವಲ್ಲ, ನನಗೆ ಗೊತ್ತು. ಬ್ಯಾಂಕಾಕ್ ಹೋಗೋವರೆಗೂ ಸರಿಯಾಗಿ ಏನೂ ತಿನ್ನೋಕ್ಕೆ ಸಿಗಲ್ಲ ಅಂತ ಇಷ್ಟೆಲ್ಲ ತೊಗೊಂಡಿದ್ದೀನಿ. ಸೊ ಇಷ್ಟೆಲ್ಲ ತಿಂದು ಹೊಟ್ಟೆ ತುಂಬಿಸ್ಕೋಬೇಕು ಇವಾಗ. ಗೈಸ್ ನಾವಿಲ್ಲೇ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ. ಹಸ್ವಾಗಿತ್ತು ಅಂತ ಫ್ರೆಂಚ್ ಫ್ರೈಸ್ ತಿಂದ್ವಿ. ಆಮೇಲೆ ಬನಾನಾ ಕೇಕ್ ನಾನು ಬರ್ತಾ ತಗೊಂಡಿದ್ನಲ್ಲ 7-Eleven ಅದನ್ನು ತಿಂದ್ವಿ. ಬನಾನಾ ಕೇಕ್ ಅಂತ. ಅದು ತುಂಬ ಟೇಸ್ಟಿಯಾಗಿರುತ್ತೆ. ಕುತ್ಕೊಂಡಿದ್ದೀವಿ. ಇವಾಗ ಇನ್ನೂ 3 o'clock. 4 o'clock-ಗೆ ನಮ್ಮ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಇನ್ನು 15 minutes ಡಿಲೇ ಆಗಿದೆ ಫ್ಲೈಟು. ವೇಟ್ ಮಾಡ್ಕೊಂಡು ನಿಂತಿದ್ದೀವಿ. ಇನ್ನೂ ಟೈಮ್ ಇದೆ. ಇದೊಂಥರ ಜಡಿ ನನಗೆ ವೇಟ್ ಮಾಡೋದಕ್ಕೆಲ್ಲ ಹಿಂಸೆ. ವೇಟ್ ಮಾಡೋದಂದರೆ ಇಷ್ಟ ಆಗಲ್ಲ ನನಗೆ. ವೇಟ್ ಮಾಡ್ಕೊಂಡು ನಿಂತಿದ್ದೀವಿ. ತುಂಬಾ ಹಸಿವಾಗಿದೆ. ಈಗ ಬ್ಯಾಂಕಾಕ್ ರೀಚ್ ಆದಮೇಲೆ ಏನಾದರೂ ಇಂಡಿಯನ್ ಫುಡ್ ಹುಡುಕಿ ತಿನ್ನಬೇಕು. ಗೈಸ್ ಫುಕೆಟಿಂದ ಬ್ಯಾಂಕಾಕ್ 1.5 ಅವರ್ ಜರ್ನಿ ಇದೆ. ಅಲ್ಲಿ ರೀಚ್ ಆದಮೇಲೆ ಅಲ್ಲಿಂದ ಸ್ವಲ್ಪ ದೂರ ಹೋಗಬೇಕು ನಮ್ಮ ಹೋಟೆಲ್ಗೆ. ನಾವು ಬ್ಯಾಂಕಾಕಿಗೆ ಇನ್ನು 10 minutes ರೀಚ್ ಆಗ್ತೀವಿ. ಇನ್ನೂ ಲ್ಯಾಂಡ್ ಆಗಿಲ್ಲ. ಇನ್ನು 10 minutes ಇದೆ. ಫುಲ್ ಖುಷಿಯಾಗಿದ್ದೀನಿ ನಾನು ಬ್ಯಾಂಕಾಕ್ ಹೇಗಿದೆ ಅಂತ ನೋಡೋದಕ್ಕೆ. ಫುಕೆಟ್ ಅಷ್ಟು ಬ್ಯೂಟಿಫುಲ್ ಆಗಿತ್ತು ಸಿಟಿ. ಇನ್ನು ಬ್ಯಾಂಕಾಕ್ ಇನ್ನೇಗಿರ್ಬೋದಲ್ವಾ, ನೋಡೋಣ ಹೇಗಿದೆ ಅಂತ. ಆ್ಯಕ್ಚುಲಿ ಗೈಸ್ ಫುಕೆಟ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ಟೋಟಲ್ 1 ವೀಕಲ್ಲಿದ್ವಿ ನಾವು. ತುಂಬ ಎಂಜಾಯ್ ಮಾಡಿದ್ವಿ. ಎವ್ರಿ ಡೇ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಇನ್ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ಬ್ಲಾಗ್ಸಲ್ಲೆಲ್ಲ ಹೇಳ್ತೀನಿ ಏನೇನಾಯಿತು, ಹೇಗೆಲ್ಲ ಪ್ಲೇಸಸ್ ಎಲ್ಲ ನಾವು ನೋಡಿದ್ವಿ ಅನ್ನೋದ್ರ ಬಗ್ಗೆ ಎಲ್ಲ. ಇವಾಗ ಬ್ಯಾಂಕಾಕಿಗೆ ಹೋಗೋಣ. ಗೈಸ್ ವಿ ರೀಚ್ಡ್ ಬ್ಯಾಂಕಾಕ್. ಫಸ್ಟ್ ಏನಾದರೂ ತಿನ್ನಬೇಕು. ಸಿಕ್ಕಾಪಟ್ಟೆ ಹಸುವಾಗಿದೆ. ಏನು ಸಿಗುತ್ತೆ ನೋಡೋಣ ವೆಜ್ಜಲ್ಲಿ. ಗೈಸ್ ನಾವಿವಾಗ ಏರ್ಪೋರ್ಟಲ್ಲಿದ್ದೀವಿ. ಸೊ ಇಲ್ಲಿಂದ ನಾವು ಬ್ಯಾಂಕಾಕ್ ಸಿಟಿಗೆ
ಹೋಗಬೇಕು ಅಂದರೆ ಮೆಟ್ರೋ ಇದೆ, ಮೆಟ್ರೋಯಿಂದ ಹೋಗ್ಬೋದು. ಅಂಡರ್ ಬಜೆಟಲ್ಲೇ ಹೋಗ್ಬೋದು. ಕ್ಯಾಬ್ ಗೀವ್ ಏನಾದರೂ ಮಾಡ್ಕೊಂಡು ಹೋದರೆ ತುಂಬ ಕಾಸ್ಟ್ಲಿ ಬೀಳುತ್ತೆ. ಸೊ ಸಿಟಿ ರೀಚ್ ಆಗೋಕ್ಕೆ ತುಂಬಾ ಲೇಟ್ ಆಗಿಬಿಡುತ್ತೆ. ಸೊ ಮೆಟ್ರೋ ಈಸ್ ಬೆಸ್ಟ್ ಅಂತ ನನ್ನ ಪ್ರಕಾರ. ಬಂದಿದ್ವಿ. ಚಿಕನ್ ಟಿಕ್ಕಾ ಮಸಾಲ ಇದು ಚೆನ್ನಾಗಿರುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ. ಟ್ರೈ ಮಾಡಿದ್ಮೇಲೆ ಗೊತ್ತಾಗುತ್ತೆ ಚೆನ್ನಾಗಿರುತ್ತೋ ಇಲ್ವೋ ಅಂತ. ಮತ್ತು ನೂಡಲ್ಸ್ ಒಂದು ಆ ಕಡೆ ಸೆಕ್ಷನಲ್ಲಿ ಇರ್ಬೋದು. Cappuccino. Yes, cappuccino. Coffee, one small. ಗೈಸ್ ಇದು ತುಂಬ ಚೆನ್ನಾಗಿ, ತುಂಬ ಆಪ್ಷನ್ಸ್ ಇರುತ್ತೆ ಇಲ್ಲಿ. ಇದು ಸಖತ್ತಾಗಿದೆ, ಇದು ತಿನ್ಬೋದು. ಗೈಸ್ ಸಖತ್ತಾಗಿತ್ತು ಚಿಕನ್ ಟಿಕ್ಕಾ ಮಸಾಲ. ಇವಾಗ ಕಾಫಿ ಕುಡಿತಾ ಇದ್ದೀನಿ. ಗೈಸ್ ನಾವಿವಾಗ ಮೆಟ್ರೋ ಹತ್ರ ಹೋಗ್ತಾ ಇದ್ದೀವಿ. ಆ ಕಡೆನೇ ಇದೆ ಮೆಟ್ರೋ ಸ್ಟೇಷನ್. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಏರಿಯಾಗೆ ಹೋಗಬೇಕು, ಇನ್ನೊಂದು ಏರಿಯಾಗೆ, ನಮ್ಮ ಹೋಟೆಲ್ ಇರೋವಂಥ ಏರಿಯಾಗೆ. ಇವಾಗ ಮೆಟ್ರೋ ಸ್ಟೇಷನಲ್ಲಿದ್ದೀವಿ. ನಾವು ಹೋಟೆಲ್ ಬುಕ್ ಮಾಡಿರೋದು ಸುಕುಂವಿಟ್ಟಲ್ಲಿ. ಟಿಕೆಟ್ ತಗೊತಾ. ಗೈಸ್ ನಾವು ರೀಚ್ ಆಗಿದ್ದೀವಿ. ಇವಾಗ ಮೆಟ್ರೋದಲ್ಲಿ ಬಂದ್ವಿ. ಇಷ್ಟೊತ್ತು ನಾವು ಅಂದ್ಕೊಂಡಂಗಿಲ್ಲ, ತುಂಬಾ ದೂರ ಇದೆ ನಾವು ಮಾಡಿರೋ ಹೋಟೆಲ್. ಅಂದರೆ ಸಿಟಿ ಸೆಂಟರಲ್ಲಿ ಮಾಡಿದ್ದೀವಿ, ಅದಕ್ಕೆ ದೂರ ಅನ್ನಿಸ್ತಿದೆ. ಇವಾಗ ಕ್ಯಾಬ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಸ್ವಲ್ಪ ಸುಕುಮಿತಲ್ಲಿದ್ದೀವಿ. ಇಲ್ಲಿಂದ ಮತ್ತೆ 20 ಮಿನಿಟ್ಸ್ ದೂರ ಇದೆ. ಕ್ಯಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ಟ್ಯಾಕ್ಸಿ ಮಾಡಿದ್ದೀವಿ. ತುಂಬ ಸುಸ್ತಾಗಿದೆ. ರೂಮ್ಗೆ ಹೋಗಿ ರೆಸ್ಟ್ ಮಾಡೋದು. ನಾಳೆಯಿಂದ 1 ವೀಕ್ ಇಲ್ಲೇ ಇರ್ತೀವಿ. ಫುಲ್ಲು ಎಕ್ಸ್ಪ್ಲೋರ್ ಮಾಡೋದು. ಗೈಸ್ ಫೈನಲಿ ವಿ ರೀಚ್ಡ್. ಸೊ ರೊಮ್ಯಾನ್ಸ್ ಹೋಟೆಲ್ ಅಂತ. ಇದು ರೇಟಿಂಗ್ಸ್ ಚೆನ್ನಾಗಿತ್ತು, ಅದಕ್ಕೋಸ್ಕರ ಇದನ್ನೇ ಬುಕ್ ಮಾಡ್ಕೊಂಡು ಬಂದ್ವಿ. ಅದು ಅಲ್ಲದೆ ನಮಗೆ ಸುಕುಂವಿಟ್ಟಲ್ಲಿ ರೂಮ್ ಬೇಕಾಗಿತ್ತು, ಅಂದರೆ ಹೋಟೆಲ್ ಬೇಕಾಗಿತ್ತು. ಸೊ ಬನ್ನಿ ಒಳಗೆ ಹೋಗೋಣ, ಹೇಗಿದೆ ಅಂತ ತೋರಿಸ್ತೀನಿ. ಈ ಹೋಟೆಲ್ ಒಂಥರ ಡಿಫ್ರೆಂಟಾಗಿ ಸಖತ್ತಾಗಿದೆ. ಒಳಗಡೆ ಎಂಟರ್ ಆದ ತಕ್ಷಣವೇ ಅಲ್ಲಿ ಶಾಪಿಂಗ್ ಮಾಡೋದಕ್ಕೆ ಏನೇನೋ ಇಟ್ಟಿದ್ರು. ಸೊ ಅದೇನು ಅಂತ ನಾನು ನೋಡೋದಕ್ಕೆ ಹೋದೆ. ತೋರಿಸ್ತೀನಿ ನೋಡಿ ಏನೇನಿದೆ ಅಂತ. ಸೊ ಏನೇನೋ ಇಟ್ಟಿದ್ದಾರೆ ಇಲ್ಲಿ, ಶಾಪಿಂಗ್ ಮಾಡೋದಕ್ಕೆ ಅನಿಸುತ್ತೆ. ಹೋಟೆಲ್ ಒಳಗಡೆ ಚೆನ್ನಾಗಿದೆ. ಇಯರಿಂಗ್ಸು ಇಷ್ಟಿದು 150 ಬಾತ್, ಇದು 150 ಬಾತ್, 200 ಬಾತ್. 150 ಅಂದರೆ ಏನಿಲ್ಲ ಅಂದರೂ 600 ರೂಪಾಯಿ. ಈ ಕಡೆ ಸೈಡಲ್ಲಿ ಕಾಫಿ, ಟೀ, ಹಾಟ್ ಚಾಕ್ಲೇಟ್ ಈ ರೀತಿಯಾಗಿ ಕಾಂಪ್ಲಿಮೆಂಟರಿಯಾಗಿ ಇಟ್ಟಿದ್ದಾರೆ. ಎಷ್ಟು ಬೇಕಾದರೂ ತೊಗೊಂಡು ಕುಡಿಬಹುದು. ಸೊ ಹೋಟೆಲ್ ಈ ರೀತಿಯಾಗಿದೆ, ತುಂಬ ಅಟ್ರಾಕ್ಟಿವ್ ಆಗಿ ಇಟ್ಟಿದ್ದಾರೆ. ಆ ಕಡೆ ಶಾಪಿಂಗ್ ಮಾಡೋದಕ್ಕೂ ತುಂಬ ಚೆನ್ನಾಗಿದೆ. ಇನ್ನೂ ಚೆನ್ನಾಗಿದೆ ಗೈಸ್. ಒಳಗಡೆ ಎಲ್ಲ ಹೋದಾಗ ನಾನು ನಿಮ್ಗೆ ತೋರಿಸ್ತೀನಿ ರೂಮ್ ಹೇಗಿದೆ, ಪೂಲ್ ಹೇಗಿದೆ ಅನ್ನೋದು.
ಗೈಸ್ ಇಲ್ಲಿನ ಸಿಸ್ಟಮ್ ನನಗೆ ತುಂಬ ಇಷ್ಟ ಆಯಿತು. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅವರ್ ಗೆಸ್ಟ್. ಎಂಜಾಯ್ ಅ ಕಪ್ ಆಫ್ ಕಾಂಪ್ಲಿಮೆಂಟರಿ ಕಾಫಿ. ಸೊ ಕಾಫಿ ಕುಡಿತಾ ಇದ್ದೀನಿ. Your name? Yes. Oh, nice. ಗೈಸ್ ಇಲ್ಲಿ ಚೆನ್ನಾಗಿದೆ ಆ್ಯಕ್ಚುಲಿ, ಬಟ್ ಇಯರಿಂಗ್ಸು ಕಾಸ್ಟ್ಲಿ ಆಯಿತು. 150 ಅಂದರೆ ಏನಿಲ್ಲ ಅಂದರೆ 600 ರೂಪಾಯಿ ಆವಾಗಲೇ ಹೇಳಿದೆ. ಇದು 200 ಅಂದರೆ 800 ರೂಪಾಯಿ ಇಷ್ಟಕ್ಕೆ. ಇದೆಲ್ಲ ನಮ್ಮ ಒಂದು ಕರ್ನಾಟಕದಲ್ಲಿ ಏನೊಂದು 150ಗೆ ಸಿಕ್ಬಿಡುತ್ತಿದ್ದು ಇಂಡಿಯನ್ ರುಪೀಸಲ್ಲಿ. ಸ್ಕಾರ್ಫ್ ಎಲ್ಲ ಇಟ್ಟಿದ್ದಾರೆ, ಮತ್ತು ಏನೇನೋ ಶೋ ಪೀಸ್ ಎಲ್ಲ ಇದೆ. ಇವೆಲ್ಲ ನೋಡೋಕ್ಕೇನೋ ಒಂಥರ ಖುಷಿ ಆಗುತ್ತೆ ನನಗೆ ಬೇರೆ ಕಂಟ್ರಿಯಲ್ಲಿ ಅಲ್ವಾ. ನಮ್ಮ ಒಂದು ಕಂಟ್ರಿಯಲ್ಲಿ ಇವೆಲ್ಲ ಏನಾದರೂ ಇಟ್ಟರೆ ನಾವು ತಿರುಗು ನೋಡಲ್ಲ. ಬೇರೆ ಕಂಟ್ರಿಲಿದೆ ಅಂತ ನೋಡ್ತಾ ಇದ್ದೀವಿ. ನೈಸ್, ಚೆನ್ನಾಗಿದೆ. ರೂಮ್ ಹೇಗಿದೆ ಅಂತ ನೋಡೋಣ ಬನ್ನಿ. ಸಖತ್ತಾಗಿದೆ, ವಾವ್. ಆ ಕಡೆ ಬಾಲ್ಕನಿನೂ ಇದೆ, ಅಲ್ಲಿ ಹೋಗೋಣ ಹೇಗಿದೆ ಅಂತ. ಚೆನ್ನಾಗಿದೆ ಗೈಸ್. ಟಿ ವಿ ಇದೆ, ಇಲ್ಲೊಂದು ಮಿರರ್ ಕೊಟ್ಟಿದ್ದಾರೆ. ಆಸಮ್. ನಾನು ಇವತ್ತು ಇದನ್ನು ವೇರ್ ಮಾಡಿದ್ದೀನಿ. ಹೇಗೆ ಕಾಣ್ತಾ ಇದ್ದೀನಿ? ಟಿ ವಿ ಇದೆ, ಚೆನ್ನಾಗಿದೆ ಗೈಸ್, ಸಖತ್ತಾಗಿದೆ. ಅಲ್ಲಿ ವಾಶ್ರೂಮ್ ಇದೆ, ಇಲ್ಲೊಂದು ಚಿಕ್ಕ ಮಿರರ್ ಕೊಟ್ಟಿದ್ದಾರೆ. ಇಲ್ಲೊಂದು ಚಿಕ್ಕ ಮಿರರ್ ಇದೆ. ಇದು ಆಮೇಲೆ ಇದನ್ನು ತೋರಿಸ್ತೀನಿ. ಬ್ಯೂಟಿಫುಲ್ ಆಗಿದೆ ಇದು ಈ ಕಡೆ. ಸೊ ಕುತ್ಕೊಂಡು ಏನಾದರೂ ಊಟ ಮಾಡೋದಕ್ಕೆ ಸಖತ್ತಾಗಿದೆ ಇಲ್ಲಿ. ನನಗೆ ಈ ಫೋಟೋ ತುಂಬಾ ಇಷ್ಟ ಆಯಿತು. ಲಿಪ್ಸ್ಟಿಕ್ ಹೋಗ್ಬಿಟ್ಟಿದೆ. ಸೊ ಗೈಸ್, ಇವತ್ತಿನ ದಿನ ನಂದು ಈ ರೀತಿಯಾಗಿತ್ತು. ತುಂಬ ಚೆನ್ನಾಗಿತ್ತು. ಇವತ್ತು ಫುಲ್ ಡೇ ಟ್ರಾವೆಲ್ಲೇ ಇತ್ತು. ನಮ್ಮ ಪ್ಲ್ಯಾನಿಂಗ್ ಇದ್ದಿದ್ದು ಟ್ರಾವೆಲ್ ಅಂದರೆ ಫ್ಲೈಟ್ಸ್ ಇದ್ದಿದ್ದ ದಿನ ಏನೂ ಪ್ಲ್ಯಾನಿಂಗ್ಸ್ ಬೇಡ ಅಂತ, ಯಾಕಂದರೆ ಬರೀ ಜರ್ನಿಯಲ್ಲೇ ಟೈಮ್ ಕಳೆಯುತ್ತೆ ಅಂತ. ಸೊ ಈ ರೀತಿಯಾಗಿತ್ತು. ಸ್ವಲ್ಪ 7-Eleven ಚಿಕನ್ ಟಿಕ್ಕಾ ಮಸಾಲ ತಿನ್ಕೊಂಬಂದ್ವಿ. ಅದು ಇಷ್ಟಿಷ್ಟೇ ಕೊಟ್ಟಿದ್ರು. ಎಷ್ಟು ಬಾತ್ ಅದು? 60 ಬಾತ್ ಅಂದರೆ ಎಷ್ಟು? 250 ರೂಪಾಯಿನಾ? 180 ರುಪೀಸ್ ಅಂದರೆ 200 ರೂಪಾಯಿ ಲೆಕ್ಕಾಚಾರ. ಅದನ್ನು ಮಾತ್ರ ತಿನ್ಕೊಂಬಂದಿದ್ವಿ. ಇವಾಗ ಇಂಡಿಯನ್ ರೆಸ್ಟೋರೆಂಟ್ ರಿಸರ್ಚ್ ಮಾಡ್ತಾ ಇದ್ದೀವಿ. ಇಂಡಿಯನ್ ರೆಸ್ಟೋರೆಂಟ್ ಯಾವುದಾದ್ರೂ ಒಳ್ಳೆ ಸಿಕ್ಕರೂ ಹೋಗಬೇಕು, ಊಟ ಮಾಡಬೇಕು. ಬೆಳಗ್ಗಿಂದ ನಿಜವಾಗ್ಲೂ ಕೇಕು, ಬ್ರೌನ್ ಚಾಕ್ಲೇಟು, ಬನಾನಾ ಕೇಕು ಇಷ್ಟಲ್ಲೇ ಇರೋದು. ಅದು ಏನು ಬ್ಯಾಂಕಾಕ್ ರೀಚ್ ಆದಮೇಲೆ, ಅದು 8 ಗಂಟೆಗೆ ರೀಚ್ ಆದಮೇಲೆ ನಾವು ಮಸಾಲ ಚಿಕನ್ ಕರಿ ಟಿಕ್ಕಾ ಇದನ್ನು ತಿಂದಿದ್ದು. ಅದು ಇಷ್ಟಿಷ್ಟೇ, ಒಂದೊಂದೇ ತುತ್ತು. ಸಿಕ್ಕಾಪಟ್ಟೆ ಹಸಿವಾಗಿದೆ. ನೋಡ್ತೀನಿ ಆ್ಯಪಲ್ಲಿ, ಅಂದರೆ ಗ್ರ್ಯಾಬ್ ಆ್ಯಪಲ್ಲಿ ಸ್ವಲ್ಪ ಒಳ್ಳೆ ಪ್ರೈಸಲ್ಲಿ ಫುಡ್ ಸಿಕ್ಕರೆ ಆರ್ಡ್ರ್ ಮಾಡ್ತೀನಿ, ಇಲ್ಲಾಂದರೆ ಹುಡ್ಕೊಂಡು ಹೋಗಬೇಕು. ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ, ನನ್ನ ಲಿಪ್ಸ್ಟಿಕ್ ಎಲ್ಲ ಹೋಗ್ಬಿಟ್ಟಿದೆ. ಸೊ ಗೈಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.